ಸಮ್ಮರ್ ಕ್ಯಾಂಪ್ಗೆ ಯಾಕೆ ಹಾಕಬೇಕು, ಏನೆಲ್ಲ ಯೂಸ್ ಇದೆ ಅಂತ ನಮ್ಮ ತೇಜುನೇ ಅವನ ಅನಿಸಿಕೆನ ಹೇಳ್ಕೊತಾ ಇದ್ದಾನೆ. ಕೊನೆವರೆಗೂ ವಿಡಿಯೋ ನೋಡಿ. ಸಮ್ಮರ್ ಕ್ಯಾಂಪಲ್ಲಿ 1 ವೀಕಿಂದ ಏನೆಲ್ಲ ಮಾಡಿದ್ರು ಅಂತ ವಿಡಿಯೋ ಪೂರ್ತಿ ಕ್ಲಿಪ್ಪಿಂಗ್ ಹಾಕಿದ್ದೀನಿ, ನೋಡ್ಕೊಂಡು ಬನ್ನಿ.
ತೇಜು ನೋಡ್ತಾ ಇದ್ದೀರಲ್ಲ, ಸೊ ಈ ರೀತಿ ಪೈಪ್ಸ್ ಸ್ಟಿಕ್ ಥರ ಮಾಡಿದ್ದಾನೆ ಪೇಪರಲ್ಲಿ. ಸೊ ಇದನ್ನು ಏನಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಅಂತ ನನಗೂ ಗೊತ್ತಿರಲಿಲ್ಲ. ಫ್ಲವರ್ಸ್ ಮಾಡ್ತಾರೆ ಅಂದ್ಕೊಂಡಿದ್ದೆ, ಬಟ್ ಈ ರೀತಿ ಇನೋವೇಟಿವ್ ಆಗಿ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ತುಂಬ ಚೆನ್ನಾಗಿದೆ ಮ್ಯಾಮ್, ಥ್ಯಾಂಕ್ ಯು. ಇದು ನನ್ನ ಮಗನ ಅನಿಸಿಕೆ, ಅಭಿಪ್ರಾಯನ ಅವನು ತಿಳಿಸ್ತಾ ಇದ್ದಾನೆ. ನೋಡಿ, ಕ್ಯಾಂಪ್ ಅಂದರೆ ನಂಗೆ ಇಷ್ಟ. ಏನೇನು ಹೇಳ್ಕೊಡ್ತಾ ಇದ್ದಾರಲ್ಲಿ? ಇದು ಟೇಬಲ್ಸ್ದು ಶ್ಲೋಕ, ಡ್ಯಾನ್ಸು, ಪ್ಲೇಯಿಂಗು, ಮತ್ತೆ ಫಾಗ್ ರೇಸು, ರನ್ನಿಂಗ್ ರೇಸು, ಮತ್ತೆ ಇದು ಡ್ರಾಯಿಂಗು, ಟೇಬಲ್ಸು, ಆರ್ಟ್ ಆ್ಯಂಡ್ ಕ್ರಾಫ್ಟು ಮತ್ತು ಇಂಗ್ಲೀಷ್ ರೀಡಿಂಗು ಅದೆಲ್ಲ ಹೇಳ್ಕೊಡ್ತಾರೆ. ನಿನಗೆ ಇವತ್ತು ಒಂದು ವಾರ ಆಯ್ತಲ್ವ ಹೋಗಿ, ಏನೆಲ್ಲ ಹೇಳ್ಕೊಟ್ಟಿದ್ದಾರೆ ತೋರಿಸು. ಫಸ್ಟ್ ಯಾವ್ದು ಹೇಳ್ಕೊಟ್ರು? ಫಸ್ಟ್ ಮಂಡೆ ಗಣೇಶ ನಾನು ತೋರಿಸು ಸರಿಯಾಗಿ. ಫಸ್ಟ್ ಗಣೇಶ ನಾನು ಮಾಡಿದ್ದು. ಇದು ಮ್ಯಾಮು ಇದು ಗಮ್ಮ ಕಂತಿಸಿರೋದು ಫ್ಲವರು ಚೆನ್ನಾಗಿ ಮಾಡಿದ್ದೀನಂತೆ. ಆಮೇಲೆ ಮಂದೆ ಇದೂ ಮಾಡಿಸಿದ್ರು, ಫ್ಲವರು ಮಾಡಿಸಿದ್ರು. ಆಮೇಲೆ ಇವತ್ತು ಇದು ಮಾಡಿಸಿದ್ರು, ದಕ್ಕು. ಇದು ಎಸ್ಟರ್ಡೇ ಮಾಡಿಸಿರೋದು. ಎಸ್ಟರ್ಡೇ ಇದು ಮಾಡಿಸಿದ್ರು, ಡ್ರಾಯಿಂಗ್ ಮರದ್ದು. ಏನೆಲ್ಲ ಮಾಡಿದ್ದಾರೆ ಇಲ್ಲಿಡು ತೋರಿಸು. ನೋಡಿ, ಮಕ್ಕಳನ್ನ ಸಮ್ಮರ್ ಕ್ಯಾಂಪ್ಗೆ ಹಾಕೋದು ಬೇಡ, ಯಾವಾಗಲೂ ಓದ್ತಾರೆ ಅಂತಾರಲ್ಲ. ಸೊ ಈ ರೀತಿ ಆ್ಯಕ್ಟಿವಿಟೀಸ್ ಮಾಡಿಸಿದ್ರೆ ಯಾರಿಗೆ ತಾನೇ ಇಷ್ಟ ಹೇಳಿ? ಅವರು ಸ್ವಲ್ಪ ಮೈಂಡು ಫ್ರೀನೆಸ್ ಆಗುತ್ತೆ, ಮತ್ತು ಓದಿರೋದೆಲ್ಲ ರಿಮೈಂಡ್ ಮಾಡಿಸ್ತಾರೆ ಸಮ್ಮರ್ ಕ್ಯಾಂಪಲ್ಲಿ. ಸೊ ನನಗಂತೂ ಈ ಸಮ್ಮರ್ ಕ್ಯಾಂಪು ತುಂಬ ಇಷ್ಟ ಆಯಿತು. ಫಸ್ಟ್ ಟೈಮ್ ಹಾಕಿರೋದು ಸಮ್ಮರ್ ಕ್ಯಾಂಪಿಗೆ. ಪ್ರತಿ ವರ್ಷ ಅಜ್ಜಿ ಮನೆಯಲ್ಲಿ ಇರ್ತಿದ್ದ, ಬಟ್ ಈ ಸರಿ ಸಮ್ಮರ್ ಕ್ಯಾಂಪಿಗೆ ಹಾಕಿದ್ದೀನಿ. ಸೊ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಹೋಗಿದ್ದು ಒಂದು ವಾರಕ್ಕೆ ಇಷ್ಟು ನೀಟಾಗಿ ಡ್ರಾ ಮಾಡಿಸಿದ್ದಾರೆ. ಹ್ಯಾಂಡ್ ನೋಡ್ತಾ ಇರ್ಬೋದು, ಅವ್ನು ಎಷ್ಟು ಕುತ್ಕೊಂಡು ಮಾಡ್ತಾ ಇದ್ದಾನೆ ಅಂದರೆ, ನಾನು ಮಾಡಬೇಕು, ಮ್ಯಾಮಿಗೆ ತೋರಿಸ್ಬೇಕು ಅನ್ನೋ ರೇಂಜಿಗೆ ಅವನು ಇದು ಮಾಡ್ತಾ ಇದ್ದಾನೆ. ಇಲ್ಲ ಅಂದರೆ ಮಕ್ಕಳು ಆಟ ಆಡಿಕೊಂಡು ಸೊ ಟೈಮ್ ಪಾಸ್ ಮಾಡ್ಕೊಂಡಿರ್ತಾರೆ. ಇಷ್ಟು ವರ್ಷ ಓದಿರೋದು ಸಹ ಸ್ವಲ್ಪ ಮರ್ತಂಗೂ ಹಾಕ್ತಾರೆ. ಸೊ ಆಟ ಆಡೋದ್ರ ಜೊತೆಗೇ ಸ್ವಲ್ಪ ರಿಮೈಂಡ್ರು ಸಹ ಮಾಡಿಸ್ತಾ ಇದ್ದಾರೆ. ನನಗಂತೂ ತುಂಬಾ ಖುಷಿ ಆಯಿತು ಸಮ್ಮರ್ ಕ್ಯಾಂಪ್ಗೆ ಹಾಕಿ. ಸುಮಾರು ಜನ ಬೈಯೋರು ಉಂಟು, ಬೈದಿದ್ದಾರೆ, ಏನಕ್ಕೆ ಸಮ್ಮರ್ ಕ್ಯಾಂಪ್ಗೆ ಹಾಕಿದ್ಯಾ ನೀನು, ನಿಂಗೆ ಮಾಡೋ ಕೆಲಸ ಇಲ್ವಾ, ದುಡ್ಡು ಹೆಚ್ಚಾಗಿದೆಯಾ ಅಂತ ಬೈದಿರೋರು ಉಂಟು. ಆದರೆ ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕಾಗಲ್ಲ. ಯಾಕಂದರೆ ಮಕ್ಕಳು ಆಟ ಜೊತೆ ಪಾಠ ಜೊತೆ ಡಿಸಿಪ್ಲೀನು ಆ್ಯಂಡ್ ಓದಿರೋದು ಸ್ವಲ್ಪ ಟಚಪ್ಪು ಸಹ ಕೊಡ್ತಾರೆ. ತುಂಬ ಯೂಸ್ಫುಲ್ಲಾಗಿದೆ ಈ ಸಮ್ಮರ್ ಕ್ಯಾಂಪು. ನಮ್ಗೆ ಹೇಳಬೇಕು ಅಂದರೆ ಇಷ್ಟು ಚೆನ್ನಾಗಿ ಡ್ರಾಯಿಂಗ್ ಎಲ್ಲ ಮಾಡ್ತಾನೆ ಅಂದರೆ ನನಗೆ ನಂಬೋಕ್ಕೆ ಆಗ್ತಾಯಿಲ್ಲ. ನಮ್ಮ ಮನೇಲಿ ಇದ್ದಾಗಂತೂ ನಾವು ಈ ಥರ ಡ್ರಾಯಿಂಗೇ ಮಾಡಿಲ್ಲ. ಬಟ್ ಈ ಥರ ಇನೋವೇಟಿವ್ ಆಗಿ ಹೇಳ್ಕೊಡ್ತಾ ಇದ್ದಾರಲ್ಲ, ಮಕ್ಕಳ ಜೊತೆ ಸೇರಿ ಕೂತ್ಕೊಂಡು ಇನೋವೇಟಿವ್ ಆಗಿ ಇದು ಆಟ ಕಲಿಬೋದು, ಅಥವಾ ಡ್ರಾಯಿಂಗ್ ಮಾಡೋದು ಕಲಿಬೋದು, ಎಲ್ಲ ಥರನೂ ಕಲಿಬೋದು. ಜೊತೆಗೆ 1 ಮಂತು ಆ ಸಮ್ಮರ್ ಕ್ಯಾಂಪು, ಇನ್ನೊಂದು 15 ದಿನ 1 ತಿಂಗಳು ನಿಮ್ಮ ರಿಲೇಟಿವ್ ಮನೆಗೋ ಅಜ್ಜಿ ಮನೆಗೋ ಎಲ್ಲ ಒಂದು ಕಡೆ ಕಳಿಸಿದ್ರು ನಡೆಯುತ್ತೆ ಅಲ್ವಾ. ಸೊ ನೋಡಿ ನಾನು ಎಲ್ಲಿ ಸ್ಟಿಕ್ ಮಾಡ್ತಾಯಿದ್ದೀನಿ ಅಂತ. ಸೊ ಗಣೇಶನ ನಾನು ಇಲ್ಲಿ ಇಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣ್ತಿದೆ. ನಮ್ಮ ಮನೆಗೆ ಈಗ ಲುಕ್ ಬಂತು ಅನಿಸುತ್ತೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ತೇಜುಗೆ ಈ ರೀತಿ ಹೇಳ್ಕೊಟ್ಟಿರೋದಕ್ಕೆ. ನನ್ನ ಮ್ಯಾಮ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಶೈಲಜಾ ಮ್ಯಾಮ್ಗೆ ಇಷ್ಟಪಡ್ತೀನಿ ನಾನು. ಸೊ ನೋಡ್ತಾ ಇದ್ರಲ್ಲ ಎಷ್ಟು ಕ್ಯೂಟಾಗಿ ನೀಟಾಗಿ ಚೆನ್ನಾಗಿ ಮಾಡಿಸಿದ್ದಾರೆ. ಅದಕ್ಕೆ ಲೈಟಿಂಗ್, ಇದು ನಾನು ಮೈಸೂರಲ್ಲಿ ತೊಗೊಂಡಿದ್ದು ಲೈಟಿಂಗ್ಸ್ದು ಫ್ಲವರ್ದು, ಅದನ್ನು ಈಗ ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ನನಗಂತೂ ತುಂಬಾ ಇಷ್ಟ ಆಯಿತು ಇದು. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಬಟ್ ಮನೇಲಿ ಮಕ್ಕಳು ನಮ್ಮ ಮಾತು ರಜಾ ಬಂದಾಗ ಕೇಳಲ್ಲ. 1 ವೀಕು ಒಂದು 15 ಡೇಸ್ ನಾನು ಹೇಳಿದ್ದೀನಿ, ಟೇಬಲ್ಸು ಡೈಲಿ ರಿಮೈಂಡ್ ಮಾಡ್ರಮ್ಮ, ಮಾಡಿದ್ರೆ ನಮಗೂ ಒಳ್ಳೇದಲ್ವ ತೇಜಮ್ಮ, ಸ್ಕೂಲ್ಗೆ ಹೋದರೆ ಮರ್ತೋದಂಗೆ ಆಗುತ್ತೆ ಟೇಬಲ್ಸು. ಸೊ ಯಾವುದು ಓದ್ಬೇಡ, ಟೇಬಲ್ಸ್ ಒಂದು ರಿಮೈಂಡ್ ಮಾಡ್ಕೊ ಅಂದರೆ ಬುಕ್ಕೇ ತೆಗಿಲಿಲ್ಲ ಅವನು ಹೇಳಬೇಕು ಅಂದರೆ. ಈಗ ನೋಡಿ ಆರಾಮಾಗಿ ಓದ್ತಾ ಇದ್ದಾನೆ, ಆರಾಮಾಗಿ ಎಲ್ಲ ಇದು ಮಾಡ್ಕೊತಾ ಇದ್ದಾನೆ. ಅದು ಫ್ಲವರ್ ಏನು ಮಾಡಿಸಿದ್ರು ಅದು ನಾನು ವಾಸ್ಗೆ ಹಾಕ್ತಾಯಿದ್ದೀನಿ. ವಾಸ್ ಖಾಲಿ ಇತ್ತು, ಸೊ ಹಾಗಾಗಿ ವಾಸ್ಗೆ ಹಾಕ್ತಾಯಿದ್ದೀನಿ. ನನಗೆ ಇದೊಂದು ಮೆಮೊರಿ ಅಂತಲೇ ಹೇಳ್ಬೋದು. ನಮ್ಮ ತೇಜು ಸಮ್ಮರ್ ಕ್ಯಾಂಪ್ ಹೋಗಿ ಇದನ್ನೆಲ್ಲ ಕಲ್ತಿದ್ದಾನೆ ಅಂತ. ಸೊ ಇದನ್ನು ನಾನು ಇಲ್ಲಿ ಸ್ಟಿಕ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಟೇಬಲು ಸಹ ಲುಕ್ ಬಂತು ಅಂತಲೇ ಹೇಳ್ಬೋದು ಈ ಪೇಂಟಿಂಗಿಂದ. ತುಂಬ ಚೆನ್ನಾಗಿ ಕಾಣ್ತಿದೆ ಅಲ್ವಾ ಫ್ರೆಂಡ್ಸ್. ಈ ಡಕ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇಲ್ಲಿ ನಾನು ಸ್ಟಿಕ್ ಮಾಡಿದ್ದೀನಿ. ಆ್ಯಂಡ್ ತೇಜು ಇನ್ನೊಂದು ಎಕ್ಸ್ಟ್ರಾ ಮಾಡ್ತಿದ್ದಾನೆ. ಅವನಿಗೆ ಅಷ್ಟು ಇಂಟ್ರೆಸ್ಟ್ ಬಂದಿದೆ ಹೇಳಬೇಕು ಅಂದರೆ.
ನೀವೇ ನೋಡ್ತಾ ಇದ್ದೀರಲ್ಲ, ಅವ್ರು ಹೇಗೆ ಮಾಡಿಸಿದಾರೋ ಅದೇ ಥರ ಮಾಡ್ತಾಯಿದ್ದಾನೆ ನೀಟಾಗಿ. ಮೊದಲಾದರೆ ಗಮ್ನ ತೊಗೊಂಡು ಚೆಲ್ತಿದ್ದ, ಈಗ ನೋಡಿ ಕೈಯಲ್ಲಿ ತೊಗೊಂಡು ನೀಟಾಗಿ ಅವನೇ ಗಮ್ಮೆಲ್ಲ ಸ್ಟಿಕ್ ಮಾಡ್ತಾಯಿದ್ದಾನೆ. ನಾವೇನು ಹೇಳ್ಕೊಟ್ರು ಅವ್ರ ತಲೆ ಒಳಗೆ ಹೋಗಲ್ಲ ಮಕ್ಕಳಿಗೆ. ಸೊ ಈ ರೀತಿ ಅವರು ಕಲಿತ್ರೆ ನಮಗೂ ತುಂಬಾ ಖುಷಿಯಾಗುತ್ತೆ. ನನಗಂತೂ ಸಮ್ಮರ್ ಕ್ಯಾಂಪ್ಗೆ ಹಾಕಿ ತುಂಬಾ ಖುಷಿ ಆಯಿತು. ಈ ಸಮ್ಮರ್ ಕ್ಯಾಂಪ್ ಎಲ್ಲಿರೋದು ಅಂದರೆ ಕನಕಪುರ ಮೇನ್ ರೋಡು, ತಾತ್ಗುಣಿ ಹತ್ರ ಶ್ರೀ ಸಾಯಿ ಗ್ರೂಪ್ಸ್ ಅಂತ ಹೊಸ್ದಾಗಿ ಓಪನ್ ಮಾಡಿದ್ದಾರೆ. ಸೊ ನಿಯರೆಸ್ಟ್ ಯಾರೆಲ್ಲ ಇದ್ದೀರಾ ಜಾಯಿನ್ ಮಾಡ್ಬೋದು. ಈ ವರ್ಷದಿಂದ ಅದು LKG UKG ಮಾಂಟೆಸರಿ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ. ಆರಾಮಾಗಿ ಜಾಯಿನ್ ಮಾಡ್ಬೋದು. ಮಕ್ಕಳು ಅಷ್ಟೇ ಆ್ಯಕ್ಟಿವ್ ಆಗ್ತಾರೆ, ಅಷ್ಟೇ ಚೆನ್ನಾಗಿ ಹೇಳ್ಕೊಡ್ತಾರೆ ಮ್ಯಾಮು ಹೇಳಬೇಕು ಅಂದರೆ ಅವರು. ಸೊ ಇಂಡಿವಿಜುವಲಾಗಿ ಸ್ಕೂಲ್ ಓಪನ್ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಮ್ಯಾಮ್ ನಿಮಗೆ. ಸೊ ಹೊಸ್ದಾಗಿ ಮಾಡ್ತಾಯಿರೋ ಸ್ಕೂಲ್ಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಡ್ರಾಯಿಂಗ್ ಆಗಿರ್ಬೋದು ಮತ್ತು ಕ್ಲಾಸಸ್ ಆಗಿರ್ಬೋದು ತುಂಬ ಅಂದರೆ ತುಂಬ ಎಫೆಕ್ಟಿವ್ ಆಗಿ ಚೆನ್ನಾಗಿ ಮಾಡ್ತಾರೆ. ಸೊ ನಿಯರೆಸ್ಟು ನೋಡಿ ಯಾರೆಲ್ಲ ಇದ್ದೀರಾ ತಾತ್ಕೋಣಿ ಸೈಡು, ಸೊ ಹೋಗಿ ಜಾಯಿನ್ ಮಾಡ್ಬೋದು. ಶ್ರೀ ಸಾಯಿ ಪ್ಲೇ ಗ್ರೂಪ್ ಅಂತ ಓಪನ್ ಮಾಡಿರೋದು ಆಂಜನೇಯ ದೇವಸ್ಥಾನದ ಹತ್ರನೇ ನಿಯರೆಸ್ಟ್ ಇದೆ. ಸೊ ಯಾರೆಲ್ಲ ಜಾಯಿನ್ ಆಗಬೇಕು ಅಂದ್ಕೊಂಡಿದ್ರೆ ಜಾಯಿನ್ ಮಾಡಿಸಿ ಮಕ್ಕಳನ್ನು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು ಸೊ ಮಚ್.